ಎಲ್ಲರಿಗೂ ನಮಸ್ಕಾರ. ನಮಗೆ ಮಹಾವಾಸ್ತು ಅಂತ ಮಹಾವಾಸ್ತು ಅಂದರೆ ನಮಗೆ ವಾಸ್ತುಶಾಸ್ತ್ರದಲ್ಲಿ ಎರಡು ವಿಧ ಇದೆ. ಒಂದು ನಾರ್ಮಲ್ ವಾಸ್ತು ಮತ್ತು ಮಹಾವಾಸ್ತು ಅಂತ. ಅಂದರೆ ಈ ಮಹಾವಾಸ್ತುಲಿ ನಮಗೆ ಮುಖ್ಯವಾಗಿ 16 ಜೋನ್ಸ್ಗಳು ಬರುತ್ತೆ. ಮತ್ತು ಅಲ್ಲಿ 5 ತತ್ವಗಳು ಅಂದರೆ ಪಂಚಭೂತಗಳನ್ನು ನಮ್ಮ ಮನೆ ಒಳಗಡೆ ಬ್ಯಾಲೆನ್ಸಿಂಗ್ ಮಾಡೋದಿರುತ್ತೆ. ಅದಕ್ಕೆ ಮಹಾವಾಸ್ತು ಅಂತ ಹೇಳ್ತೇವೆ. ಅದರಿಂದ ಉಪಯೋಗ ಏನು ಅಂತ ಹೇಳಿದರೆ, ನಮಗೆ ನಾವು ಮನೆ ಕಟ್ಟಬೇಕಾದ್ರೆ ಅಥವಾ ಕಟ್ಟಿದ ನಂತರ ನಮಗೆ ಎಷ್ಟೋ ಜನಕ್ಕೆ ತುಂಬ ಪ್ರಾಬ್ಲಮ್ಸ್ ನಮ್ಮ ಹತ್ರ ಕಂಪ್ಲೇಂಟ್ಸ್ ಬರ್ತಾ ಇರುತ್ತೆ. ತುಂಬ ಪ್ರಾಬ್ಲಮ್ಸ್ ಇದೆ, ಮನೆ ಕಟ್ಟಿದ ಕೂಡಲೇ ನಮಗೆ ಫಿನಾನ್ಷಿಯಲ್ ಪ್ರಾಬ್ಲಮ್ ಅಂತು ಅಥವಾ ಕೆಲಸದಲ್ಲಿ ಪ್ರಾಬ್ಲಮ್ ಅಂತು ಅಥವಾ ಅನಾರೋಗ್ಯ ಸಮಸ್ಯೆಗಳು, ಈ ರೀತಿ ನಾನಾ ವಿಧವಾದಂಥ ಸಮಸ್ಯೆಗಳು ನಮಗೆ ಬರುತ್ತೆ ಅಂತ ಹೇಳ್ತಾ ಇರ್ತಾರೆ. ಆದರೆ ನಮಗೆ ಅತ್ಯುತ್ತಮವಾಗಿ ಮಾಮೂಲಿ ವಾಸ್ತು ಅಂತ ತಗೊಂಡಾಗ ಅಲ್ಲಿ ನಮಗೆ ಪರಿಹಾರ ಕೊಡಲಿಕ್ಕೆ ಆಗಲ್ಲ, ಅಲ್ಲಿ ಏನಿದ್ರು ಒಡೆಯೋದಿರುತ್ತೆ. ಆದರೆ ಮಹಾವಾಸ್ತುವಲ್ಲಿ ನಮಗೆ ಒಂದು ಕಲರದ ಮೂಲಕವಾಗಿರ್ಬೋದು, ಒಂದು ಪೇಂಟಿಂಗ್ ಮೂಲಕವಾಗಿರ್ಬೋದು, ಅಥವಾ ಒಂದು ಪಿಲ್ಲೋಸ್ ಮೂಲಕವಾಗಿರ್ಬೋದು, ಅಥವಾ ಒಂದು ಮ್ಯಾಟ್ಸ್ ಮೂಲಕವಾಗಿರ್ಬೋದು, ಅಥವಾ ಒಂದು ಏನು ನಾವು ಪಂಚತತ್ವಗಳು ಅಂತ ಹೇಳ್ತೀವಿ, ಮನೆಯಲ್ಲಿ ನಮಗೆ ಪಂಚತತ್ವಗಳನ್ನು ಬ್ಯಾಲೆನ್ಸ್ ಮಾಡಿದಾಗ ಆ ವಾಸ್ತುವಿಗೆ ಸಂಬಂಧಪಟ್ಟಂಥ ಎಲ್ಲವೂ ಕೂಡ ಪರಿಹಾರವಾಗಿ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಲ್ಲೂ ಕೂಡ ನಮಗೆ ಪರಿಹಾರ ಆಗುತ್ತೆ. ಹಾಗಾಗಿ ಈ ಪಂಚತತ್ವಗಳ ಮಹಾವಾಸ್ತುಲಿ ವಿಶೇಷವಾಗಿ ಈ ಪಂಚತತ್ವಕ್ಕೆ ತುಂಬ ಆದ್ಯತೆಯನ್ನು ಕೊಡ್ತಾರೆ. ಒಂದು ಉದಾಹರಣೆ ಹೇಳ್ಬೇಕಂತಾದರೆ, ನಮಗೆ ಪಂಚತತ್ವಗಳು ಹೇಗೆ ಅಂತಂದರೆ, ನಮಗೆ ನಮ್ಮ ಜಗತ್ತು ಕೂಡ ಪಂಚತತ್ವಗಳು, ನಮ್ಮ ಶರೀರ ಕೂಡ ಪಂಚತತ್ವಗಳು. ಹಾಗೆ ನಮ್ಮ ಮನೆ ಅಂದರೆ ಅದು ಗರ್ಭಗೃಹ ಅಂತ ಹೇಳ್ತೀವಿ. ಹಾಗಾಗಿ ಅದು ಕೂಡ ಒಂದು ಶರೀರ ಇದ್ದಂತೆ. ಯಾಕಂದರೆ ವಾಸ್ತುಪುರುಷ ಅಲ್ಲಿ ನೆಲೆಸಿರ್ತಾನೆ. ಆ ವಾಸ್ತುಪುರುಷನ ಶರೀರ ಇರುವಾಗ ಅಲ್ಲಿ ಕೂಡ ಪಂಚತತ್ವಗಳನ್ನು ನಾವು ಬ್ಯಾಲೆನ್ಸಿಂಗ್ ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಕೂಡ ನಮಗೆ ದೂರ ಆಗುತ್ತೆ. ಉದಾಹರಣೆಗೆ, ನಮಗೆ ಪೂರ್ವದ ಭಾಗವನ್ನು ವಾಯುತತ್ವ ಅಂತ ಹೇಳ್ತಾರೆ, ಆಮೇಲೆ ದಕ್ಷಿಣ ಭಾಗವನ್ನು ಅಗ್ನಿತತ್ವ ಅಂತ ಹೇಳ್ತಾರೆ, ಪಶ್ಚಿಮದ ಭಾಗವನ್ನು ಆಕಾಶ ತತ್ವ ಅಂತ ಹೇಳ್ತಾರೆ, ಉತ್ತರದ ಭಾಗವನ್ನು ಜಲತತ್ವ ಅಂತ ಹೇಳ್ತಾರೆ, ನೈಋತ್ಯ ಭಾಗವನ್ನು ನಮಗೆ ಪೃಥ್ವಿ ತತ್ವ ಅಂತ ಹೇಳ್ತಾರೆ. ಹಾಗಾಗಿ ಈ 5 ತತ್ವಗಳಲ್ಲೂ ಕೂಡ ನಮ್ಮ ಮನೆಯಲ್ಲಿ ಏನಾದರೂ ಕೂಡ ದೋಷಗಳಿದ್ದಾಗ, ಅಥವಾ ಅಲ್ಲಿ ನಾವು ಬೇಡದೇದು ಸಾಮಾನುಗಳೆಲ್ಲ ಇದ್ದಾಗ, ಅಥವಾ ಅಲ್ಲಿ ಏನಾದರೂ ಕೂಡ ಇಂಥ ಜೀವನದಲ್ಲಿ ಇದೇ ರೀತಿ ಇರಬೇಕು ಅಂತ ನಮಗೆ ಈ ಮಹಾವಾಸ್ತುವಲ್ಲಿ ಹೇಳ್ತಾರೆ. ಹಾಗಾಗಿ ಮಹಾವಾಸ್ತು ಪ್ರಕಾರ ನಾವು ಹೋದಾಗ ನಮ್ಮ ಮನೆಯನ್ನು ಸರಿಯಾದಂಥ ರೀತಿಯಲ್ಲಿ ನಾವು ಇಟ್ಕೊಂಡು ನಮ್ಮ ಎಲ್ಲವೂ ಕೂಡ ಸುಲಭವಾಗಿ ಪರಿಹಾರ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.